ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಕನ್ನಡದ ಬಗ್ಗೆ ಅವನ ಅನಿಸಿಕೆ ಏನು, ಅವನ ಅಭಿಮಾನ ಏನು, ಏನಿದೆ ಅವನ ಮನಸ್ಸಲ್ಲಿ, ಅದನ್ನು ತಿಳ್ಕೊಳ್ಳೋ ಆಸೆ. ರಾಮ ಬಾಪ್ಪ ಮೇಲೆ ಕನ್ನಡದ ಬಗ್ಗೆ ಒಂದಷ್ಟು ಮಾತಾಡ್ಬಾ. ಇವಾಗ ನಾವು ವರ್ಷಕ್ಕೊಂದು ದಿವಸ ಹುಟ್ಟುಹಬ್ಬ ಮಾಡ್ಕೊಳಕ್ಕಿಲ್ವೇ? ವರ್ಷ ಪೂರ್ತಿ ಹೆಣ್ದಂಗೆ ಇದ್ಬಿಟ್ಟು ಹುಟ್ಟುಹಬ್ಬ ದಿವಸ ಮಾತ್ರ ಎದ್ದು ಬಂದ್ಬಿಡ್ತೀವಾ? ಇಲ್ಲ ಅಲ್ವಾ? ಅಲ್ವಾ ಅದಕ್ಕೆ? ಹಂಗೆಯ ವರ್ಷಕ್ಕೊಂದು ದಿವಸ ಕೂಗಾಡೋದು ರಾಜ್ಯೋತ್ಸವ ಅಲ್ಲ. ಇಡೀ ವರ್ಷ ಪೂರ್ತಿ ಕನ್ನಡದ ಮೇಲಿರೋ ಪ್ರೀತಿನ ಎದೆಯಲ್ಲಿ ಇಟ್ಕೊಂಡು ಅದನ್ನು ಹಂಚ್ಕೊಳ್ಳೋ ದಿವಸನೇ ರಾಜ್ಯೋತ್ಸವ ಅನ್ನೋದು ನನ್ನ ಅನಿಸಿಕೆ. ನನಗಿವಾಗ ಒಂದು ವಿಷಯ ಸ್ಯಾನೆ ಸಂದಾಗ ಅರ್ಥ ಆಗೋಯ್ತು. ಕನ್ನಡದ ಶಾಲೆಯಲ್ಲಿ ಓದೋರಿಗೆ ಸ್ಯಾನೆ ಜವಾಬ್ದಾರಿ ಐತೆ. ಲೇ, ನೀವೆಲ್ಲ ಸಲೀಸಾಗಿ ತಗೊಬಿಡಿಕೊಂಡ್ರಲ್ಲ. ಇವಾಗ ಇಂಗ್ಲೀಷಲ್ಲಿ ಓದ್ದವನು ಯಾವುದೋ ಆಫೀಸಲ್ಲೋ ಕುಂತ್ಕೊಂಡ್ಬಿಡ್ತಾನೆ. ಅವನಿಗೆ ಕನ್ನಡ ಅನ್ನೋದು ಶಾಲೆಯಲ್ಲಿ ಓದೋ ಗಂಟ ಮಾತ್ರ ಅಷ್ಟೇ. ಆದರೆ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಕನ್ನಡದ ಬಗ್ಗೆ ಹೇಳ್ಬೇಕಾಗಿರೋರು ನೀವು. ನಮ್ಮ ಸೋಮೇಶ್ವರ್ ಸರ್ ಹಂಗೆ. ಅವ್ರಂಗೆ ಕನ್ನಡದ ಮೇಲೆ ಪ್ರೀತಿ ಅಭಿಮಾನನ ನಾವೆಲ್ಲರೂ ಬೆಳೆಸ್ಕೋಬೇಕು. ಅವ್ರು ಏಟೆಲ್ಲ ಸಾಧಿಸವ್ರೆ ಅಂದ್ರೂ ಆಟೊಂದು ಸರಳವಾಗವ್ರಲ್ಲ, ಆ ಸರಳತೆ ಕಲ್ತ್ಕೋಬೇಕು. ದೊಡ್ಡವ್ರೆ, ನಿಮ್ಮ ಕನ್ನಡಕ್ಕೆ ನನ್ನ ವಂದನೆಗಳು. ಕನ್ನಡ ಬರೀ ಪುಸ್ತಕದಾಗಿರೋದು ಮಾತ್ರ ಅಲ್ಲ. ನಾವು ಕುಡಿಯೋ ಕಾವೇರಿ ಕನ್ನಡ, ನಾವು ಉಸಿರಾಡೋ ಗಾಳಿ ಕನ್ನಡ, ನಾವು ಆಡೋ ಮಾತು ಕನ್ನಡ, ನಾವು ತಿನ್ನೋ ಅನ್ನ ಕನ್ನಡ. ಕನ್ನಡ ಎಲ್ಲದ್ರಾಗೂ ಐತೆ. ಕನ್ನಡ ಬರೀ ಭಾಷೆ ಅಲ್ಲ, ಅದೊಂದು ಶಕ್ತಿ. ನಮ್ಮನ್ನೆಲ್ಲ ಒಂದು ಮಾಡೋ ಶಕ್ತಿ ಕನ್ನಡಕ್ಕೈತೆ. ಬೇರೆ ಭಾಷೆನ ಕಲ್ತ್ಕೊಳ್ಳೋಣ, ಪ್ರೀತಿಸೋಣ, ಬೇಕಾರೆ ಅವ್ರಿಗೆ ಉಳ್ಕೊಳಕ್ಕೆ ಜಾಗನೂ ಕೊಡೋಣ. ಆದರೆ ಕನ್ನಡ ತಂಟೆಗೇನಾರ ಬಂದರೆ ನಮ್ಮ ಅಪ್ಪಯ್ಯ ಸ್ಯಾನೆ ಪುಸ್ತಕ ಓದ್ತಾ ಇರ್ತಾರೆ. ಆವಾಗ ಒಂದು ಮಾತು ಕೇಳಿಸ್ಕೊಂಡಿದ್ದೆ. ಏನಂದರೆ, ಆಜ್ಞೆ ಮಾಡೋ ಐಗಳೆಲ್ಲ ದೇವರೇ ಆಗಲಿ ಅಲ್ಲ, ಕನ್ನಡದ ತಂಟೆಗೆ ಬಂದರೆ ಮಾನ ಉಳ್ಸೋಕ್ಕಿಲ್ಲ. ನಾನು ಕನ್ನಡಿಗನಾಗ ಹುಟ್ಟಿದ್ದಕ್ಕೆ ಹೆಮ್ಮೆ ಮಾತ್ರ ಅಲ್ಲ, ಸಂತೋಷ ಐತೆ. ಆ ಸಂತೋಷ ಹಂಗೆ ಇರಲಿ ಅಂತ ಹೇಳ್ತಾ ನನ್ನನ್ನು ವೇದಿಕೆ ಮೇಲೆ ಕರೆದು ಎರಡು ಮಾತಾಡೋಕ್ಕೆ ಹೇಳ್ದಂಥ ದೊಡ್ಡವ್ರಿಗೆ ನನ್ನ ವಂದನೆಗಳನ್ನ ಹೇಳಿಸ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ. ಸರ್, ರಾಮ, ಅದೆಷ್ಟು ಚೆನ್ನಾಗಿ ಮಾತಾಡಿದ್ಯಪ್ಪ ಕನ್ನಡದ ಬಗ್ಗೆ. ಹಾಂ, ಅಪ್ಪಣ್ಣನ ಮಗ ಅಂದರೆ ನೀನೇ ನೋಡು. ಎಷ್ಟು ಸೊಗಸಾಗಿ ಅಲಂಕಾರ ಮಾಡಿದೀಯಾ. ಕಾರ್ಯಕ್ರಮನ ತುಂಬ ಚೆನ್ನಾಗಿ ನಡೆಸ್ಕೊಟ್ಟೆ, ಕನ್ನಡದ ಬಗ್ಗೆ ಮಾತಾಡಿದೆ. ನಿನಗೊಂದು ಪುಟ್ಟ ಸನ್ಮಾನ ಮಾಡಬೇಕು ಅಂತ ನನ್ನ ಆಸೆ. ಅಯ್ಯೋ, ಇದೆಲ್ಲ ಯಾಕೆ? ಹಾಗೆಲ್ಲ ಅನ್ಬೇಡ, ಹಾಗೆಲ್ಲ ಅನ್ಬೇಡ. ಕೊಡಿಪ್ಪ, ಕೊಡಿ.
ಒಳ್ಳೇದಾಗ್ಲಿ ನಿನಗೆ. ಅಲ್ಲ ಇದ್ರಾಗೆ ನಂದೇನೂ ಇಲ್ಲ. ನಮ್ಮವರು ಐಕ್ಳುಗಳಿಗೆಲ್ಲ ಇಡೀ ಸ್ಕೂಲ್ನ ನಾವಿರೋ ಜಾಗನ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಹೇಳ್ಕೊಡ್ತಿರ್ತಾರೆ. ಅದನ್ನ ನಾವು ಕಲ್ತ್ಕೊಂಡೆ ಅಷ್ಟೇ. ಅವರನ್ನು ಕರಿ, ಪರವಾಗಿಲ್ಲ. ನಮ್ಮರೆ ಬನ್ನಿ. ಜಾನಕಿ ಮೇಡಮ್ ಅವ್ರ ಎತ್ತಿಗೆ ಬರ್ಬೇಕು. ಕೊಡಿಪ್ಪ. ಮೇಡಮ್, ತಾವು ಒಂದು ಹೂಗುಚ್ಛವನ್ನು ನೀಡಿದರೆ ಚೆನ್ನಾಗಿರುತ್ತೆ. ಈ ಶಾಲೆಯ ವಾತಾವರಣವನ್ನು ಎಷ್ಟು ಚೆನ್ನಾಗಿ ನೀವು ಕಾಪಾಡ್ತಾ ಇದ್ದೀರಿ. ಎಲ್ಲೆಲ್ಲಿ ನೋಡಿದ್ರೂ ಹಸಿರಿದೆ, ಸ್ವಚ್ಛತೆ ತಾಂಡವಾಡ್ತಾ ಇದೆ. ಕಾರ್ಯಕ್ರಮನ ತುಂಬ ಚೆನ್ನಾಗಿ ಇವತ್ತು ತಾವೆಲ್ಲ ಸೇರಿ ನಡೆಸ್ಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆಲ್ಲ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಈ ದಂಪತಿಗಳ ಹಾಗೆ ಈ ಊರಿನ ಜನ ಎಲ್ಲ ಇದ್ದರೆ ಈ ಊರು ರಾಮರಾಜ್ಯ ಆಗುತ್ತೆ, ಅದರಲ್ಲಿ ಅನುಮಾನ ಇಲ್ಲ. ರಾಮಣ್ಣ, ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಒಂದಿದೆ ನನಗೆ. ಹೋಗಲೇಬೇಕಾದಂಥ ಸ್ಥಿತಿ, ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ. ಆದರೆ ಏನು ಮಾಡೋದು, ಒಪ್ಕೊಂಡಿದ್ದೇನೆ, ಹೋಗಿ ಬರ್ತೇನೆ. ಕಾರ್ಯಕ್ರಮ ಹೀಗೆ ಮುಂದುವರಿಸ್ಕೊಂಡು ಹೋಗೋ. ಅಪ್ಪ ವೆಂಕಟ, ಕಾರ್ಯಕ್ರಮನ ಮುಂದುವರಿಸೋ. ನನಗೆ ಅನುಮತಿ ಕೊಟ್ಟರೆ ನಾನು ಹೋಗ್ತೀನಿ. ಆಗಬಹುದಾ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಓ ರಾಮಣ್ಣ, ಚಿಂದಿ ಬೊಂಬಾಟಾಗಿ ಮಾತಾಡ್ದೆ. ನಿನ್ ಮಾತ್ ಕೇಳಿ ಶಾನೆ ಖುಷಿ ಆಯ್ತು. ನಾನೇನು ಅನ್ಕೊಂಡ್ಬಿಟ್ಟಿದ್ದೆ, ನಿನ್ನ ಸಾಕತ್ತ ಮಾತಾಡ್ದೆ ಮಾತ್ರ. ಆದ್ರೆ ಹೊಸಿ ಕೊಡ್ತೈತಿ ರಾಮಣ್ಣ. ಕೊರ್ತೇನಾ? ಏನ್ಲ ಅದು? ಅಲ್ಲ, ಈಟ್ ಬಿರ್ನ ರಾಜ್ಯೋತ್ಸವ ಮುಗ್ದೋಯ್ತಲ್ಲ ಅಂದ್ಲೆ. ಬಾವುಟ ಹಾಕ್ಬಿಟ್ಟು ಯಾರು ಮಾತಾಡ್ಬಿಟ್ರೆ ರಾಜಸ್ಥಾನ ಮುಗ್ದೈತಾ? ಲೇ, ತಿನ್ನಕ್ಕೆಲ್ಲ ಸ್ವೀಟ್ ಕೊಟ್ರಲ್ಲ, ಮತ್ತೇನ್ ಬೇಕು ನಿಮ್ಗೆ? ಅದಲ್ಲ ಕಣ, ನಾವು ಕನ್ನಡದ ಹಾಡು ಕುಣಿತ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿಲ್ವಾ? ಹೌದಲ್ವಾ? ನಾನು ಇದನ್ನ ಯೋಚನೆ ಮಾಡ್ಲಿಲ್ಲ. ಅದೆಲ್ಲ ಇಲ್ದೆ ರಾಜ್ಯೋತ್ಸವ ಮಾಡಂಗ ಅನ್ಸಕ್ಕಿಲ್ಲ ಅಲ್ವಾ ರಾಮಣ್ಣ? ಅಲ್ವೇನ್ರಲ್ಲ? ಮತ್ತಿನ್ನೆಲ್ಲ ಮಾಡುದು ಇವಾಗ? ನಾವೊಂದ್ ಐಡಿಯಾ ಬಂತು. ಏನ್ಲ ಅದು? ನಾವು ತೋಟಕ್ಕಾಗಿ ಫಿಲಿಂ ನೋಡಿ 8 ದಿನ ಆಯ್ತು. ಈಗ ಇವತ್ ನೋಡಮ್ಮ, ಸೂಪರ್ ಐಡಿಯಾ. ಓಕೆ ಓಕೆ, ಸರಿ. ಈಗ ನಿಮ್ಮ ಆಸೆ ಹೆಂಗೆ, ನಮ್ಮ ಮನೆ ತಾವ್ ತೋಟದಲ್ಲಿ ಅಣ್ಣವ್ರ ಪಿಕ್ಚರ್ ನೋಡಮ್ಮ. ಸರಿ, ನೀವೆಲ್ಲ ಇಡೀ ಊರವ್ರಿಗೆ ಹೇಳ್ಬಿಡಿ. ಲೇ, ಬಾಳ ದೊಡ್ಡೋಟೆ, ನೀವಿಬ್ರು ಮಂಜು ಜೊತೆ ಹೋಗ್ಬಿಟ್ಟು ಸಾಯಂಕಾಲ ಪಿಕ್ಚರ್ ಡಬ್ಬಿ ತಕ ಬನ್ನಿ. ಸಾಯಂಕಾಲ ಸಿಗೋಣ. ನಮ್ಮವ್ರೆ ಹೋಗಮ್ಮ. ಬರ್ತೀನಿ. ಬರ್ಲಾ? ನಡ್ರಿ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿವಳು, ನಾವು ಸಿರಾಡೋ. ಸರವ ಏನ್ಲಾ ಈಟೊಂದು ಖುಷಿಯಾಗಿದೀಯಾ? ಕಾರ್ಯಕ್ರಮ ಎಲ್ಲ ಸಂದಾಗ ಆಯ್ತಾ? ಸಂದಾಗ ಆಯ್ತಾ? ಬೊಂಬಾಟೋ ಬೊಂಬಾಟೋ. ಬೇಕಾರೆ ನಮ್ಮವ್ರನ್ನ ಕೇಳು. ಹೌದು ಶಾರದಕ್ಕ, ರಾಮು ಅವರು ಫುಲ್ ಫೇಮಸ್. ಎಲ್ಲರ ಬಾಯಲ್ಲೂ ಅವ್ರದೇ ಮಾತು. ಹಂಗೆಲ್ಲ ಏನಿಲ್ಲ. ನಡು ನಡು, ನಾಚಿಕೆ ನಡು. ಶಾರದವ, ನನ್ನ ಮಾತ್ರ ಅಲ್ಲ, ನಮ್ಮವ್ರನ್ನೂ ಶಾನೆ ಹೊಗಳಿದ್ರು. ಯಾರು?
ಎಲ್ರೂ ಅದ್ರಾಗೂ ಆ ಫಂಕ್ಷನ್ಗೆ ಒಬ್ಬರು ದೊಡ್ಡವ್ರು ಬಂದಿದ್ರು. ಕನ್ನಡಕ್ಕೋಸ್ಕರ ದುಡ್ದಿರೋರು ಅವರು ನಮಗೆ ಈ ಹೂಗುಚ್ಚ ಕೊಟ್ಬಿಟ್ಟು ಬೇಸಂದ್ರು. ಹೌದಾ? ಹ್ಞೂ ಕಣವ, ನೀನು ಬರಬೇಕಿತ್ತು. ಎಲ್ಲಿ? ನೀವು ಯಾರೂ ಕರಿನೇ ಇಲ್ವಲ್ಲ. ಏ ಸುಮ್ಕೆ ಅಂದಕ್ಕಲ್ಲ, ನೀವಿಬ್ರು ಹೋಗಿ ಬಂದ್ರಲ್ಲ ಅದೇ ನಂಗೆ ಖುಷಿ ಕಲ್ರಮ್ಮ. ಅಲ್ಲಿ ಬಂದಿದ್ರೆ ನೀನು ಸುಮ್ಕೆ ಇರ್ತಿರ್ಲಿಲ್ಲ. ಯಾಕೆ? ಆ ಫಂಕ್ಷನ್ಗೂ ಮೊದಲು ಅಲ್ಲೆಲ್ಲ ಕ್ಲೀನ್ ಮಾಡಿದ್ದು ನಾವೇ. ನೀನು ಬಂದಿದ್ರೆ ಸುಮ್ಕೆ ಇರ್ತಿದ್ದ? ನಾನು ಮಾಡ್ತೀನಿ ಅಂತ ಹಠ ಮಾಡಿಬಿಡ್ತಿದ್ದೆ. ಸರದವ, ನೀನು ನೋಡೋಕ್ಕೆ ಇನ್ನೂ ಒಂದು ಫಂಕ್ಷನ್ ಏರ್ಪಾಟ್ ಮಾಡಿವ್ನಿ. ಏನಿಲ್ಲ ಅದು? ಪಿಕ್ಚರು. ಏನು? ನಾವೆಲ್ಲ ಮೊದಲು ಇಡೀ ಊರವ್ರನ್ನೆಲ್ಲ ಕರೆಸಿ ತೋಟದಾಗೆ ಪಿಕ್ಚರ್ ಆಗ್ತಿರ್ಲಿಲ್ವೇ? ಹ್ಞೂ, ಸಾಹೇಬ್ರು ಪಟ್ಟಣದಿಂದ ಸಿನಿಮಾ ಪೆಟ್ಟಿಗೆ ತರಿಸ್ತಿದ್ರಲ್ಲ. ಹ್ಞೂ ಅದೇಯ. ಇವತ್ತು ಎಲ್ರನ್ನೂ ಕರೆಸಿ ಅಣ್ಣವ್ರ ಪಿಕ್ಚರ್ ಹಾಕ್ಸುಮ ಅಂತ ಮಾಡಿವ್ನಿ. ಅಣ್ಣವ್ರ ಪಿಕ್ಚರಾ? ಹ್ಞೂ, ಮಂಜಿಗೆ ಹೇಳಿವ್ನಿ. ಇನ್ನೇನು ಅವನು ಮತ್ತೆ ಹುಡುಗರು ಸಿನಿಮಾ ಪೆಟ್ಟಿಗೆ ತಂದುಬಿಡ್ತಾರೆ. ರಾತ್ರಿ ಹೊತ್ತು ಕುರುಗ್ ತಿಂಡಿ ತಿನ್ನೋಕ್ಕೆ ಏನಾರು ತಿಂಡಿ ಮಾಡಬವು. ಹ್ಞೂ ಕಲ್ರಮ್ಮ, ನಾನು ಈಗಲೇ ಶುರು ಮಾಡ್ಕೊತೀನಿ. ಶಾರದಕ್ಕ ಇರಿ, ನಾನು ಬರ್ತೀನಿ. ಹೋಗಮ್ಮ, ನೀನು ಆರಾಮಕ್ಕೆ ಒಂದೆರಡು ತಾಸು ಸುಧಾರಿಸ್ಕೊ, ನಾನು ಮಾಡ್ಕೊತೀನಿ. ಇರಮ್ಮ, ಇದು ನಿಂಗೆ ಚಂದ ಕಣದು, ಹಾಕಲ್ಲ. ರಾಮು ಅವರೇ, ನಿಮಗೆ ಫಿಲ್ಮ್ ಅಂದರೆ ಅಷ್ಟೊಂದು ಇಷ್ಟನಾ? ಅವತ್ತು ಥಿಯೇಟ್ರಿಗೆ ಹೋಗೋಣ ಅಂತಂದರೆ ಇಷ್ಟ ಇಲ್ಲ ಅಂದ್ರಿ. ಈ ಎಲ್ಲ ಪಿಕ್ಚರು ಅಲ್ಲ, ಅಣ್ಣವ್ರ ಪಿಕ್ಚರ್ ಅಂದರೆ ಸ್ಯಾನ ಇಷ್ಟ. ಅಷ್ಟಕ್ಕೂ ನಾವೀಗ ಪಿಕ್ಚರ್ ಟಾಕೀಸ್ಗೇನು ಹೋಯ್ತಲ್ವಲ್ಲ, ಆರಾಮಾಗಿ ಆಚೆ ಕಡೆ ಒಳ್ಳೆ ಗಾಳಿ ತಗೊಂಡು ಪಿಕ್ಚರ್ ನೋಡ್ಬೋದು. ನೀವು ಯಾವ ಥರ ಹಿಂಗೆ ಪಿಕ್ಚರ್ ನೋಡಿದ್ದೀರಾ? ಇಲ್ಲಪ್ಪ. ಹಾಂ, ಇವತ್ತು ಬನ್ನಿ, ಒಳ್ಳೆ ಮಜಾ ಇರ್ತೈತೆ. ಇಲ್ವಾ ಅಂದರೆ ಓ ಬಂದ್ರಾ? ಬನ್ನಿ. ನಂಗಂತೂ ಇವತ್ತು ಸ್ಯಾನೆ ಖುಷಿಯಾಗೋಯ್ತು. ಈ ಕವಿಗಳು ಸ್ಯಾನೆ ಓದ್ಕೊಂಡವ್ರಿಗೆಲ್ಲ ಏನೋ ಕೊಡ್ತಾರಲ್ಲ, ಅದೇನು ಹೇಳಿ? ಏನು? ಅವಾರ್ಡು. ಈ ಅವಾರ್ಡ್ಗಳಲ್ಲಿ ಸ್ಯಾನೆ ದೊಡ್ಡ ಅವಾರ್ಡ್ ಯಾವುದು ಹೇಳಿ? ಜ್ಞಾನಪೀಠ ಪ್ರಶಸ್ತಿನಾ? ಅದೇಯ. ಇವತ್ತು ನನಗೆ ಜ್ಞಾನಪೀಠ ಪ್ರಶಸ್ತಿ ಬಂದಷ್ಟೇ ಖುಷಿ ಆಗೋಯ್ತು. ಆಟೊಂದು ದೊಡ್ಡವರು, ಆಟೆಲ್ಲ ಓದಿರೋರು ನಮ್ಮನ್ನು ಹೊಗಳೋದು ಅಂದರೆ ಸುಮ್ಕೆಯಾ? ಅದಕ್ಕಿಂತ ಇನ್ನೇನು ಬೇಕು ಹೇಳಿ? ನೀವೇನು ಕಮ್ಮಿ ಇಲ್ವಲ್ಲ, ಇವತ್ತು ಚೆನ್ನಾಗಿ ಮಾತಾಡಿದ್ರಿ. ನನಗಂತೂ ತುಂಬ ಖುಷಿ ಆಯಿತು. ದಿಟ್ವಲ್ಲನಾ? ಹಂಗಾರೆ ನನಗೆ ಓದು ಬರೋಕ್ಕಿಲ್ಲ ಅನ್ನೋ ಕೊರತೆ ನಿಮ್ಗೆ ಇವಾಗಿಲ್ಲ ಅಲ್ವಾ? ಸಾರಿ, ಏನೋ ಖುಷಿಲಿ ಒಂದು ಮಾತು ತುಪ್ಪಕ್ಕಂತ ಹೇಳ್ಬಿಟ್ಟೆ, ಕ್ಷಮಿಸ್ಬಿಡಿ. ನೀವು ಆಗಾಗ ಈ ಮಾತು ಹೇಳ್ತಿದ್ರೆ ನೋಡಿ, ನನಗೆ ಕೆಟ್ಕೋವ ಬರುತ್ತೆ ಅಷ್ಟೇ. ಸರಿ, ಇನ್ಮೇಲೆ ಹಂಗೆ ಹೇಳೋಕ್ಕಿಲ್ಲ. ಓದಿರೋ ಎಷ್ಟೋ ಜನ ನೀವಿವತ್ತು ಮಾತಾಡ್ದಾಗ ಮಾತಾಡಲ್ಲ. ನಿಮಗಿರೋ ಕನ್ನಡದ ಅಭಿಮಾನ ನಾವು ಕನ್ನಡಿಗರು ಅಂತ ಹೇಳ್ಕೊಳ್ಳೋ ಎಷ್ಟೋ ಜನರಲ್ಲಿ ಇರೋದೇ ಇಲ್ಲ. ನೀವು ಇದಕ್ಕೆ ನನಗಿಷ್ಟ ಆಗೋದು. ನಿಮ್ಮ ಹತ್ರ ಓದಿರ ಅನ್ನೋ ಕೊರತೆನೇ ಇಲ್ಲ. ಅದಕ್ಕೆ ಅಂತ ಓದದೇನೆ ಇರೋದು ಸರಿ ಅಂತನೂ ನಾ ಹೇಳೋದಿಲ್ಲ. ಅಂದರೆ ನೀವು ಕನ್ನಡದ ಮೇಲೆ ಇಟ್ಟಿರೋ ಪ್ರೀತಿ, ನೀವು ಕನ್ನಡನ ಓದಿದ್ರೆ ಇನ್ನೂ ಹೆಚ್ಚಾಗುತ್ತೆ. ಭಾಷೆನ ಬೆಳೆಸೋಕ್ಕೆ ಜ್ಞಾನಕ್ಕಿಂತ ಅದ್ರ ಮೇಲೆ ಇಟ್ಟಿರೋ ಪ್ರೀತಿ ಮುಖ್ಯ. ನಾನು ನಿಮಗೆ ಹೇಳ್ಕೊಡ್ತೀನಿ, ಕರೀತೀರಾ ಅಲ್ವಾ?
ವಾಕೆ ಆದರೆ ಇವಾಗ ಬೇಡ, ಇವತ್ತು ಪಿಕ್ಚರ್ ನೋಡ್ಬೇಕಲ್ಲ. ಓದಕ್ಕೆ ಹೇಳಿದ್ರೆ ಏನಾದರೂ ಒಂದು ನೆಪ ಹುಡುಕ್ತೀರಾ ಅಲ್ವಾ? ನಮ್ಮ ಅವ್ವನೂ ಅಷ್ಟೇ ಹಿಂಗೆ ಹೇಳೋಳು. ನಮ್ಮವ್ವ ಯಾವಾಗ ಓದಕ್ಕೆ ಹೇಳಿದ್ರು ಹಿಂಗೆ ಏನಾರ ಒಂದು ನೆಪ ತಪ್ಪಿಸ್ಕೊಬಿಡ್ತಿದ್ದೆ. ನಮ್ಮವ್ವಂಗೆ ನಾನು ಶಾನೆ ಓದಿ ದೊಡ್ಡ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಆಸೆ. ನಮ್ಮವ್ವ ಇರಬೇಕಾಗಿತ್ತು ಇವತ್ತು. ಶಾನೆ ಖುಷಿಪಟ್ಟಿರೋಳು. ದೊಡ್ಡ ಮನಸ್ಸರು ನನ್ನ ಬೇಸನ್ನೋವಾಗ ಚಪ್ಪಾಳೆ ಹೊಡೆದು ನನ್ನ ಮದ್ದು ಮಾಡಿರೋಳು. ಯಾವಾಗಲೂ ಲೇ ರಾಮ, ಎಲ್ರ ತವ ಒಳ್ಳೆಯವ್ರು ಅನ್ನಿಸ್ಕೋಬೇಕಲ್ಲ ಅಂತ ಪದೇ ಪದೇ ಹೇಳ್ತಾರವಳು. ನೀವು ಅವ್ರ ಮಾತನ್ನ ಕಾಪಾಡಿದ್ದೀರಿ. ಇವತ್ತು ಮಾವ ಬಂದಿದ್ರು ತುಂಬ ಖುಷಿ ಪಡ್ತಾ ಇದ್ರು. ಇವತ್ತು ಅವ್ರು ಬರಲಿ, ನಾನೇ ಹೋಗಿ ಅವ್ರ ಹತ್ರ ಹೇಳ್ತೀನಿ. ಏನಂತ? ನಾನು ಮುದ್ದು ಪೈಲ್ವಾನ್ರು ಇವತ್ತು ಸ್ಟೇಜ್ ಮೇಲೆ ತುಂಬ ಚೆನ್ನಾಗಿ ಮಾತಾಡಿ ಎಲ್ಲರ ಹತ್ರನೂ ಚಪ್ಪಾಳೆ ತಗೊಂಡ್ರು ಅಂತ. ಆಮ್ಯಾಕೆ ರಾಜಕೀಯಕ್ಕೆ ಬರಲ್ಲ ಅಂದ್ಬಿಡ್ತಾರೆ ಅಷ್ಟೇಯ. ನಮ್ಮರೆ ರಾತ್ರಿ ಪಿಕ್ಚರ್ ನೋಡೋಕ್ಕೂ ಮೊದಲು ಒಂದು ಪುಟ್ಟ ನಿದ್ದೆ ಹಾಕಿದ್ರೆ ಪಿಕ್ಚರ್ ನೋಡುವಾಗ ನಿದ್ದೆ ಬರೋಕ್ಕಿಲ್ಲ. ಹಂಗೆ ಒಂದು ನಿಮಿಷ ಕಣ್ಣು ಮುಚ್ಕೊಳ್ಳಿ ಹೇಳ್ತೀನಿ. ಇಲ್ಲ, ನನಗೆ ನಿದ್ದೆ ಬರ್ತಾ ಇಲ್ಲ. ಹಂಗನ್ಬಾರ್ದು. ಅಣ್ಣವ್ರು ಪಿಕ್ಚರ್ ನೋಡುವಾಗ ಆಕ್ಳಿಸಿದ್ರೆ ಮಹಾಪಾಪ. ಕಣ್ಣು ಮುಚ್ಕೊಳ್ಳಿ ಹೇಳ್ತೀನಿ. ಅಲ್ಲ, ಕಣ್ಣು ಮುಚ್ಚೆ ಅಂದೆ. ನೀವು ಮಾತು ಕೇಳಲ್ಲ ನೋಡಿ. ಬನ್ನಿ ಇಲ್ಲಿ, ಬನ್ನಿ ಇಂತ್ಕೆ. ನೀವು ಬನ್ನಿ ಇಂತ್ಕೆ ಹೇಳ್ತೀನಿ. ಬನ್ನಿ ಬನ್ನಿ. ಹಾಂ, ಈಗ ಆರಾಮಾಗಿ ಹೊರಿಕಳಿ. ಈಗ ಹಾಂ, ಇವಾಗ ಕಣ್ಣು ಮುಚ್ಕೊಂಡು ಆರಾಮಾಗಿ ನಿದ್ದೆ ಮಾಡಿ, ಓಕೆನಾ? ಹಾಂ, ಗುಡ್ ನೈಟ್. ಅಲ್ಲಲ್ಲ, ಗುಡ್ ನಿದ್ದೆ. ನಗಬಾರ್ದು, ಕಣ್ಣು ಮುಚ್ಕೊಳ್ಳಿ. ಆಮ್ಯಾಕೆ ಗುಮ್ಮ ಬಂದ್ಬಿಡ್ತಾನೆ ಅಷ್ಟೇಯ. ಮನೆ ಕಳಿ, ಮನೆ ಕಳಿ. ನೋಡಿ ಹೆಂಗೆ ಕಂಡುಬಿಡ್ತಾ ಇದ್ದೀರಾ? ಪೈಲ್ವಾನ್ರು ಒಂಥರ ದೇವರಿದ್ದಂಗೆ, ಅವ್ರಿಗೆ ಮೋಸ ಮಾಡಬಾರ್ದು. ಕಣ್ಣು ಮುಚ್ಕೊಳ್ಳಿ ಹೇಳ್ತೀನಿ, ಕಣ್ಣು ಮುಚ್ಕೊಳ್ಳಿ.